Hello guys, welcome to KBP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಲೈನಪ್ಸ್ ಏನಿದೆಯಲ್ಲ, ಡಿ ಬಾಸ್ ಅವ್ರದ್ದು ಹಾಗೇನೆ ಕಿಚ್ಚ ಸುದೀಪ್ ಅವರ ಲೈನಪ್ಸ್ ಏನಿದೆ ಇದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಬೇಕಾಗಿದೆ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲೇ ಹೇಳ್ಬಿಡ್ತೀನಿ, ಶಿವರಾಜ್ ಕುಮಾರ್ ಅವರ ಲೈನಪ್ಸ್ನ ಒಂದು ಸಪ್ರೇಟ್ ವಿಡಿಯೋ ಆಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ಅವ್ರ ಲೈನಪ್ಸ್ ಹಾಗೇನೇ ಇದೆ. ಯಾಕೆಂದರೆ ಕೆಲವೊಂದರಲ್ಲಿ ಗೆಸ್ಟ್ ಅಪಿಯರೆನ್ಸಲ್ಲಿ ಇದ್ದಾರೆ. ಇದ್ರದ್ದೆಲ್ಲ ಮಾತಾಡಬೇಕಾದ್ರೆ ಒಂದು ಸಪ್ರೇಟ್ ವಿಡಿಯೋ ಬೇಕಾಗುತ್ತೆ. ಅದ್ರ ಜೊತೆಗೆ ಯುವರಾಜ್ ಕುಮಾರ್ ಅವರ ಮೂವೀಸ್ ಲೈನಪ್ಸ್ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ನಾನು ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಅದನ್ನೇ ಹೇಳ್ಬಿಡ್ತಿದ್ದೀನಿ. ಅಂದರೆ ಅಪ್ಕಮಿಂಗ್ ಲೈನಪ್ಸ್ ಎಲ್ಲ ನೆಕ್ಸ್ಟ್ ಸ್ಟಾರ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ಈಗ ಇರುವಂಥದ್ದು ಸದ್ಯಕ್ಕೆ ನನಗೆ ಅಪ್ಡೇಟೆಡ್ ಆಗಿ ಸಿಗ್ತಿರುವಂಥದ್ದು ವಿಷಯನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಗೈಸ್, ಅದನ್ನೇ ಮಾಡಿದೆ, ಲೆಟ್ಸ್ ಅಟ್ ದ ವಿಡಿಯೋ. ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರ ಲೈನಪ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಏನಂತ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋ ರೇಂಜಿಗೆ ಇರೋವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಿಚ್ಚ 46 ಏನು ಮ್ಯಾಕ್ಸ್ ಆದಮೇಲೆ ಏನು ಲೈನಪ್ ಬರ್ತಿದೆ, 47th ಮೂವಿ ಏನಿದೆ ಚೇರನ್ ಅವ್ರ ಕೈಗೆ ಹೋಗಿದೆ. ಅದರಲ್ಲಿ ಶ್ರೀನಿಧಿ ಶೆಟ್ಟಿ ಅವರು ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇದು ಆಲ್ರೆಡಿ ನಮಗೆ ಸಿಕ್ಕಿರುವಂಥ ಅಪ್ಡೇಟ್. ಅಂದರೆ ಟೈಟಲ್ ಏನು ಗೊತ್ತಿಲ್ಲ, ಕಿಚ್ಚ 47 ಈ ಲೈನಪ್ ಮುಖಾಂತರ ಬರೋ ಕೊಟ್ಟಿದೆ. ಚೆನ್ನೈಯಲ್ಲಿ ಅವ್ರು ಮೀಟ್ ಮಾಡಿದ್ರು. ಮ್ಯಾಕ್ಸ್ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗ್ತಿರ್ಬೇಕಾದ್ರೆ ಚೆನ್ನೈಯಲ್ಲಿ ನಾನು ಅದ್ರದ್ದು ಫಸ್ಟ್ ಅಪ್ಡೇಟ್ ಕೊಟ್ಟಿದ್ದೆ. ಚೆನ್ನೈಯಲ್ಲಿ ಶೂಟಿಂಗ್ ಆಗ್ತಿದೆ ಅಂತ ಫಸ್ಟಿಗೆ ಅಪ್ಡೇಟ್ ಕೊಟ್ಟಿದ್ದೆ. ಅದು ಯಾವಾಗ ಆ ಒಂದು ಶೂಟಿಂಗ್ ನಿಂತಿತ್ತು, ಅಲ್ಲಿನ ಫ್ಲಡ್ ಆದಾಗ ನಿಂತಿದ್ದ ವಿಷಯನೂ ಕೂಡ ಹೇಳಿದ್ದೆ. ಅದಾದಮೇಲೆ ಅವ್ರು ನೆಕ್ಸ್ಟ್ ಶೆಡ್ಯೂಲ್ ಇಟ್ಕೊಂಡು ಹೋಗಿದ್ರಲ್ಲ ಚೆನ್ನೈಗೆ, ಆಗ ಮೀಟ್ ಆಗಿದ್ದು ಚೇರನ್ ಅವ್ರನ್ನ. ಅಂದರೆ ಅದ್ರ ಬಗ್ಗೆ ಇನ್ನೂ ಚೂರು ಡಿಸ್ಕಷನ್. ಮೇ ಬಿ ಅವ್ರು ಚೆನ್ನೈಗೆ ಬಂದಿದ್ರಲ್ಲ ಒಂದು ವಿಸಿಟ್. ಯಾಕೆಂದರೆ ಅವ್ರನ್ನ ಅಪ್ಕಮಿಂಗ್ ಮೂವಿ ಏನಿದೆ 47 ಅಂತ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈಗ ಇಲ್ಲಿವರೆಗೂ ನಮಗೆ ಗೊತ್ತಿರೋ ಹಾಗೆಯೇ ಚೇರನ್ ಅವ್ರ ಜೊತೆ ಪ್ರಾಜೆಕ್ಟ್ ಇರೋ ಅಂಥದ್ದು. ಅದಾದಮೇಲೆ 49th ಮೂವಿದೇನೇ ಕನ್ಫ್ಯೂಷನ್ ಇರೋದು. ಯಾಕೆ ಗೊತ್ತಾ, 49th ಮೂವಿ ಇಲ್ಲಿ ಏನಕ್ಕೆ ಕನ್ಫ್ಯೂಷನ್ ಹೊಡಿತಾ ಇದೆ ಅಂದರೆ, BRB ಬರುತ್ತಾ ಇಲ್ಲ ಹೇಮಂತ್ ರಾವ್ ಅವ್ರ ಜೊತೆ ಇರೋವಂಥ ಪ್ರಾಜೆಕ್ಟ್ ಬರುತ್ತಾ ಅಂತ ಕೇಳಿದಾಗ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿರೋದೇನು ಅಂದರೆ BRB ಫಸ್ಟ್ ಪ್ರಾಜೆಕ್ಟ್ನ ಫಸ್ಟ್ ಕೈಗೆ ತೊಗೊತಿದ್ದಾರೆ ಅಂತ. ಯಾಕೆಂದರೆ ಅದ್ರ ಮೇಲೆ ಇನ್ನೂ ವರ್ಕ್ಸ್ ನಡೀತಾನೇ ಇದೆ ಅಂತ. ಸೊ 49th ಮೂವಿ BRB ಆಗಿರಬಹುದು. ಯಾಕೆಂದರೆ ನಿಮಗೆ ಹೇಮಂತ್ ರಾವ್ ಅವ್ರ ಜೊತೆ ಕೊಲಾಬ್ರೇಷನ್ ಆಗ್ತಿದೆ ಅಂತ ಒಂದು ವಿಷಯ ಇದೆಯಲ್ಲ, ಅದು ಬೇಗಕ್ಕೆ ಇರೋವಂಥ ಪ್ರಾಜೆಕ್ಟ್ ಅಲ್ಲ. ಯಾಕೆ ಅಂದರೆ ಕಿಚ್ಚ ಸುದೀಪ್ ಅವ್ರದ್ದು ಒಂದು ಲೈನಪ್ಸ್ ಇದೆ, ಹಾಗೆಯೇ ಹೇಮಂತ್ ರಾವ್ ಅವ್ರದ್ದು ಕೂಡ ಅವ್ರದ್ದು ಆದಂಥ ಒಂದು ಕಮಿಟ್ಮೆಂಟ್ಸ್ ಇದೆ. ಹಾಗಾಗಿ BRB ಫಸ್ಟ್ ಆಗಿ ಹೇಮಂತ್ ರಾವ್ ಅವರ ಮೂವೀಸ್ ಏನಿದೆ ಅದು ನೆಕ್ಸ್ಟ್ ಆಗುತ್ತೆ. 48th ಮೂವಿ ಏನಿದೆಯಲ್ಲ, ಇದೆ ಒಂದು ಗ್ಯಾಪಲ್ಲಿ ಯಾಕೆ ಇಡ್ತಿದ್ದೀನಿ ಅಂದರೆ, ನಮಗೆ ಅರ್ಥ ಆಗ್ತಾ ಇಲ್ಲ ಈ ಲೈನಪ್ಪಲ್ಲಿ ಯಾವುದಾದ್ರು ಒಂದು ಆ್ಯಡ್ ಆಗಬಹುದಾ ಅಂತ. ನೀವು ಅರ್ಥ ಮಾಡ್ಕೊಳ್ಳಿ, BRBನೇ ಅಥವಾ ಹೇಮಂತ್ ರಾವ್ ಅವ್ರ ಜೊತೆ ಇರೋವಂಥ ಪ್ರಾಜೆಕ್ಟ್ನೇ ದೂಕಿದ್ದಾರೆ ಅಂದರೆ ಇಲ್ಲಿ ಮಧ್ಯದಲ್ಲಿ ಯಾವ ಮೂವಿ ಬರ್ತಿದೆ ಅಂತ ನಾವು ಸ್ವಲ್ಪ ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಹಾಗಾಗಿ 48th ಮೂವಿ ಏನಿದೆಯಲ್ಲ ಅದನ್ನು ನಾನು ಸ್ವಲ್ಪ ಕನ್ಕ್ಲೂಷನಲ್ಲಿ ಇಡ್ತೀನಿ. ಅಂದರೆ ನೆಕ್ಸ್ಟ್ ಅಪ್ಡೇಟಲ್ಲಿ ಬಂದಾಗ ನಾವು ಮಾತಾಡ್ಕೊಳ್ಳೋಣ ಅಂತಲೇ ಹೇಳ್ಬೋದು. ಈಗ ಡಿ ಬಾಸ್ ಅವರ ಲೈನಪ್ಸಿಗೆ ಬರೋದಾದರೆ D58 ಏನಿದೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋವಂಥದ್ದು ಏನಂದರೆ D57 ಡೆವಿಲ್ ಬರ್ತಾ ಇದೆ ಅಂತ. D58 ಟೈಟಲ್ ಅನೌನ್ಸ್ಮೆಂಟ್ ಆಗಬೇಕು ಬಾಕಿ ಇರೋವಂಥದ್ದು. ಸೊ ಅದು ನಿಮಗೆ ಗೊತ್ತಿರೋಗೇನೆ ಪ್ರೇಮ್ ಅವ್ರ ಜೊತೆನೇ ಬರ್ತಿರೋವಂಥ ಒಂದು ಮೂವಿ ಆಗಿರೋವಂಥದ್ದು. ಈಗ ಗೊತ್ತಿಲ್ಲದೆ ಇರೋವಂಥ ಬಗ್ಗೆ ಮಾತಾಡಬೇಕಂದ್ರೆ 59th ಕೂಡ ತರುಣ್ ಸಿಧೂರ್ ಅವ್ರದ್ದು ಬರ್ತಾ ಇದೆ. D60 ಏನಿದೆಯಲ್ಲ ಅದೊಂದು ನಾವೆಲ್ ಬೇಸ್ಡ್ ಆಗಿರುವಂಥ ಮೂವಿ. ಸೊ ನಾವೆಲ್ ಬೇಸ್ಡ್ ಅಂದ ತಕ್ಷಣ ಯಾವುದೇ ಒಂದು ಹಿಸ್ಟಾರಿಕಲ್ ಪಾರ್ಟ್ನ ತೆಗೆಯಲ್ಲ, ಒಂದು ನಾವೆಲ್ ಇರುತ್ತೆ. ಆ ಒಂದು ಬೇಸ್ಡ್ ಮೇಲೆ ನಮ್ಮ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂದು ಮೂವಿನ ತೆಗಿಬೋದು ಅಂತ ಇರೋವಂಥ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ಇದೇನಾ ಜಗದೀಶ್ ಅವ್ರ ಜೊತೆ ಬರ್ತಿರೋವಂಥ ಮೂವಿ ಅಥವಾ D61ಗೆ ಇಟ್ಟಿದ್ದಾರಾ ಅಂತ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ನವಗ್ರಹ 2 ಕೂಡ ಸಿನಿಮಾ ಬಂದರೂ ಕೂಡ ಬರ್ಬೋದು. ಆದರೆ ಅದರಲ್ಲಿ ಡಿ ಬಾಸ್ ಅವ್ರು ಇರ್ತಾರೋ ಅನ್ನೋದೇ ಈಗ ಮೇನ್ ಕ್ವೆಶನ್ ಆಗಿರೋವಂಥದ್ದು. ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೇ ಜಗ್ಗು ಇಲ್ಲ ಅಂದರೆ 2.0 ಜಗ್ಗು ಇಲ್ಲ ಅಂತಂದರೆ ಅದು ನವಗ್ರಹ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ನೋಡೋಣ ಗುರು ನಮಗೆ. ಅಥವಾ ಈ ಒಂದು ಓಲ್ಡ್ ಟ್ರಯಾಂಗಲ್ ಏನಿದೆ ಎಲ್ಲರೂ ಸತ್ತಿರೋ ತೋರಿಸಿದಾರಲ್ಲ ನವಗ್ರಹ 1 ಮೂವಿಲಿ, ಅದೆಲ್ಲ ಒಂದು ಸುಳ್ಳು, ಒಂದು ಫೇಕ್ ಸ್ಟೋರಿ ಆಗಿದ್ದರೆ ಅದನ್ನು ತೊಗೊಂಡು ಹೋಗೋದಕ್ಕೆ ಇನ್ನೂ ಸುಲಭ ಆಗುತ್ತೆ. ಅದು ಒಂದು ಪ್ಲಾಟ್ ಟ್ವಿಸ್ಟ್ ಆಗಿರುತ್ತೆ ಅಂತಲೇ ನನಗೆ ಅನ್ನಿಸ್ತಿರೋವಂಥದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.